ಅರಣ್ಯ ಇಲಾಖೆ ಜೆಸಿಬಿಯಿಂದ ದಲಿತರ ಮನೆ ಧ್ವಂಸ, ಬಡ ಕುಟುಂಬವನ್ನ ಬೀದಿಗೆ ತಂದ ಅರಣ್ಯ ಇಲಾಖೆ ಕ್ರಮ ಖಂಡನೀಯ. ಗಂಗಾಧರ್ ಬಹುಜನ್. ಸರ್ಕಾರದ ಆಶ್ರಯ ಯೋಜನೆಯಡಿ ನಿರ್ಮಿಸುತ್ತಿದ್ದ ಮನೆಯನ್ನ ಅರಣ್ಯ ಇಲಾಖೆ ಜೆಸಿಬಿ ಯಂತ್ರದಿಂದ ತೆರವು ಮಾಡಿದ್ದು, ಸಂತ್ರಸ್ತ ದಲಿತ ಕುಟುಂಬ ಬೀದಿಗೆ ಬೀಳುವಂತೆ ಆಗಿದೆ. ತಾಲೂಕಿನ ಹೆಸರು ಹೋಬಳಿ ಮರಡಿಕೆರೆಯ ಸರ್ವೆ ನಂಬರ್ 361/1ರಲ್ಲಿ 2021-22ನೇ ಸಾಲಿನಲ್ಲಿ ಆಶ್ರಯ ಯೋಜನೆಯಡಿ ಡಿಕೆ ಪ್ರಿಯಾ ಎಂಬುವವರ ಮನೆ ನಿರ್ಮಿಸುತ್ತಿದ್ದು 4ರಂದು ನೆಲಸಮ ಮಾಡಲಾಗಿದೆ. ಸರ್ಕಾರದ 2 ಲಕ್ಷ ಹಾಗೂ 7 ಲಕ್ಷ ರೂಪಾಯಿ ಸ್ವಂತ ಹಣ ಖರ್ಚು ಮಾಡಿ ಮನೆ ನಿರ್ಮಿಸಿಕೊಂಡಿದ್ರು. ಸ್ವಲ್ಪ ದಿನ ಕಳೆದಿದ್ರೆ ಕುಟುಂಬ ವಾಸಕ್ಕೆ ತೆರಳುತ್ತಿತ್ತು. ಅಷ್ಟರಲ್ಲಿ ಮನೆಯು ಅರಣ್ಯ ಜಾಗದಲ್ಲಿ ನಿರ್ಮಾಣವಾಗಿದೆ ಎಂದು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಮನೆ ನೆಲಸಮ ಮಾಡಲಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಯಸಳೂರು ವಲಯದ ಆರ್ಎಫ್ಒ ಕೃಷ್ಣ ಅವರ ವಿರುದ್ಧ ಆರೋಪ ಮಾಡಿದ ಕುಟುಂಬಸ್ಥರು, ಈ ಪ್ರದೇಶದಲ್ಲಿಯೇ ಇನ್ನೂ ಕೆಲವರು ಮನೆ ಕಟ್ಟಿಕೊಂಡಿದ್ರೂ ನಮ್ಮ ಮನೆಯನ್ನೇ ಏಕೆ ತೆರವು ಮಾಡಲಾಯಿತು ಎಂದು ಪ್ರಿಯಾ ಹಾಗೂ ಶೋಭರಾಜ್ ದಂಪತಿ ಪ್ರಶ್ನಿಸಿದ್ದಾರೆ. ಮನೆಯ ಮಾಲೀಕರಾದ ಪ್ರಿಯಾ ಹೆರಿಗೆಗಾಗಿ ತವರು ಮನೆಗೆ ತೆರಳಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು, ಯಾವುದೇ ಮಾಹಿತಿ ನೀಡದೆ ಮನೆ ಧ್ವಂಸಗೊಳಿಸಿರುವುದು ಖಂಡನೀಯ ಎಂದು ಸ್ಥಳೀಯರು ದೂರಿದ್ದಾರೆ. ಅಲ್ಲದೆ ಮನೆ ಧ್ವಂಸ ಮಾಡಿರುವುದನ್ನು ಖಂಡಿಸಿರುವ ಸ್ಥಳೀಯರ ಮೇಲೆ ಅರಣ್ಯ ಇಲಾಖೆಯವರು ಅಕ್ರಮವಾಗಿ ಮರ ಕಡಿಯಲು ಮುಂದಾಗಿದ್ದಾರೆಂದು ಆರೋಪಿಸಿ ಪ್ರಕರಣ ದಾಖಲು ಮಾಡಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಹುಜನ ಸಮಾಜವಾದಿ ಪಕ್ಷದ ರಾಜ್ಯ ಉಸ್ತುವಾರಿ ವಕೀಲ ಹಾಗೂ ವಕೀಲ ಗಂಗಾಧರ್ ಬಹುಜನ ಸ್ಥಳಕ್ಕೆ ಭೇಟಿ ನೀಡಿ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆಯಡಿಯಲ್ಲಿ ನಿರ್ಮಿಸಿಕೊಂಡಿದ್ದ ದಲಿತ ಶೋಭರಾಜ್ ಮನೆಯನ್ನ ಅರಣ್ಯ ಇಲಾಖೆಯು ಏಕಾಏಕಿ ಜೆಸಿಬಿಯಿಂದ ಧ್ವಂಸಗೊಳಿಸಿ ನೆಲಸಮ ಮಾಡಿ ದೌರ್ಜನ್ಯ ಎಸಗಿ ಬಡ ದಲಿತ ಕುಟುಂಬವನ್ನ ಬೀದಿಗೆ ತಂದಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ ಕೀರ್ತಿ, ಜಿಲ್ಲಾ ಉಸ್ತುವಾರಿ ಮಲ್ಲಯ್ಯ, ಕಿರಣ್ ಕುಮಾರ್, ಜಯವರ್ಧನ್, ತಾಲೂಕು ಅಧ್ಯಕ್ಷ ವೀರೇಶ್, ಜಿಲ್ಲಾ ಕಾರ್ಯದರ್ಶಿ ಪುಟ್ಟರಾಜು, ಪ್ರಧಾನ ಕಾರ್ಯದರ್ಶಿ ಮಂಜಯ್ಯ, ಮುಖಂಡರಾದ ತುಂಗೇಶ್, ಅರುಣ್ ಕುಮಾರ್, ನಿಂಗರಾಜ್, ದೇವೇಂದ್ರ, ಚೈತ್ರಾನಂದ, ಶೋಭರಾಜ್ ಮತ್ತು ಕುಟುಂಬದವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಅಮಾನತ್ತಾಗಲಿ. ಆರ್ಎಫ್ಒ ಕೃಷ್ಣೇಗೌಡ ಅಮಾನತ್ತಾಗಲಿ. ದಲಿತರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಹೇಳಿ ಧಿಕ್ಕಾರ. ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಹೇಳಿ ಧಿಕ್ಕಾರ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಯಸಳೂರು ಹೋಬಳಿ ಯಸಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮರಡಿಕೆರೆ ಗ್ರಾಮಕ್ಕೆ ಬಂದಿದ್ದೀವಿ. ಸೊ ಇದು ಇವತ್ತು ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ಪ್ರಿಯಾ ವೈಫ್ ಆಫ್ ಶೋಭರಾಜ್ ಅಂತಕ್ಕಂಥ ಒಬ್ಬ ದಲಿತ ಕುಟುಂಬ, ಸೊ ಈ ಊರಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ದಲಿತ ಕುಟುಂಬದ ಮನೆಯನ್ನು ಅರಣ್ಯ ಇಲಾಖೆಯವರು, ಇದು ಅರಣ್ಯ ಇಲಾಖೆಗೆ ಸೇರುತ್ತೆ ನೀವು ಕಟ್ಟಿರ್ತಕ್ಕಂಥ ಜಾಗ ಅಂತೇಳಿ 4ನೇ ತಾರೀಕು ಬಂದು ಈ ಮನೆಯನ್ನು ಜೆಸಿಬಿ ತಂದು ಡೆಮಾಲಿಷ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ನೋಟಿಸನ್ನು ಕೂಡ ಕೊಟ್ಟಿಲ್ಲ. ಇಲ್ಲಿ ಅರಣ್ಯ ಇಲಾಖೆಗೆ ಬರುತ್ತೆ ತೆರವುಗೊಳಿಸಿ ಅಂತಲೋ ಅಥವಾ ನಮಗೆ ಸೇರುತ್ತೆ ಅಂತಲೋ ಯಾವುದೇ ರೀತಿಯಾದಂಥ ಒಂದು ನೋಟಿಸನ್ನು ಕೂಡ ಇವರಿಗೆ ಕೊಟ್ಟಿಲ್ಲ. ಸೊ ಏಕಾಏಕಿ ಬಂದು ಡೆಮಾಲಿಷ್ ಮಾಡಿದ್ದಾರೆ. ಸೊ ಇದರ ಒಂದು ಸ್ಥಳ ಪರಿಶೀಲನೆ ಮಾಡಿ ಸತ್ಯಶೋಧನೆ ನಡೆಸಿದಾಗ ಸೊ ಇಲ್ಲಿ ಕಂಡು ಬಂದಂಥ ಸತ್ಯಾಂಶಗಳೇನಂತಂದರೆ, ಸೊ ಈ ಒಂದು ಜಾಗ ಏನಿದೆ ಇದು ಅರಣ್ಯ ಇಲಾಖೆಗೆ ಬರ್ತಾ ಇಲ್ಲ, ಇದು ಸರ್ಕಾರಿ ಗೋಮಾಳ ಅಂತ ಬರ್ತಾ ಇದೆ. ಈ ಶೋಭರಾಜ ಏನಿದ್ದಾರೆ, ಈ ಶೋಭರಾಜು ಸ್ವಂತ ಕಟ್ಕೊಂಡಿರ್ತಕ್ಕಂಥ ಮನೆ ಅಲ್ಲ, ಇದು ಸರ್ಕಾರದಿಂದ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಯಸಳೂರು ಗ್ರಾಮ ಪಂಚಾಯಿತಿಯವರು ಇವರಿಗೆ ಮನೆ ಇಲ್ಲ, ಇವರಿಗೆ ವಸತಿ ಇಲ್ಲ ಅಂತೇಳಿ ಮನೆಯನ್ನು ಗ್ರ್ಯಾಂಟ್ ಮಾಡಿದ್ದಾರೆ. ಸೊ ಗ್ರ್ಯಾಂಟ್ ಮಾಡಿದರೆ ಅವರೇ ಬಂದು GPS ಮಾಡಿದ್ದಾರೆ. ಇದು ಅರಣ್ಯ ಇಲಾಖೆಗೆ ಸೇರಿದರೆ GPS ಅಪ್ರೂವಲ್ ಮಾಡಲ್ಲ. ಸೊ ಸರ್ಕಾರಿ ಗೋಮಾಳ ಆಗಿರೋದ್ರಿಂದ ಸೊ 4-5 ವರ್ಷಗಳಿಂದ ಇಲ್ಲಿ ಈ ಜಾಗದಲ್ಲಿ ಅವರು ವಾಸವಾಗಿದ್ದರಿಂದ ಗ್ರಾಮ ಪಂಚಾಯತಿಯವರು ಬಂದು GPS ಮಾಡಿ ಮನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 4 ಬಿಲ್ಲುಗಳು ಕೂಡ ಕಂಪ್ಲೀಟ್ ಆಗಿದೆ. ಈ ಮನೆಯನ್ನು ಕಟ್ಕೊಳ್ಳಲಿಕ್ಕೆ ಸರ್ಕಾರದಿಂದ ಏನು ಬಿಲ್ ಕೊಡ್ತಿದ್ದಾರೆ, ಹಣ ಕೊಡ್ತಾರೆ, ಆ ಎಲ್ಲ ಹಣನೂ ಕೂಡ ಕ್ಲಿಯರ್ ಆಗಿದೆ. ಸೊ ಇಷ್ಟಾದ ಮೇಲೆ
ಪಾಪ ಈ ಶೋಭರಾಜರವರ ಪತ್ನಿ ಸಣ್ಣ ಮಗು 2 ತಿಂಗಳ ಮಗು